ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಸ್ವಾಗತ. ನಾನು ರವಿ. ಮೊದಲಿಗೆ ಹೆಡ್ಲೈನ್ಸ್. ಮಾಡೋ ಕೆಲಸ ಬಿಟ್ಟು ಎಲ್ಲ ಮಾಡುತ್ತಿರೋ ಚಿಕ್ಕಬಳ್ಳಾಪುರ ನಗರಸಭೆ. ಎಚ್ಎನ್ ವ್ಯಾಲಿ ತ್ಯಾಜ್ಯ ನೀರು 2 ದಿನಗಳಿಂದ ರಸ್ತೆಗೆ ಹರಿದಿದ್ದರೂ ತಿರುಗಿ ನೋಡದ ಅಧಿಕಾರಿಗಳು, ವಾಹನ ಸವಾರರು, ನಾಗರಿಕರು ಶಾಪ ಹಾಕುತ್ತಿದ್ದರು. ಡೋಂಟ್ ಕೇರ್. ಜಿಲ್ಲೆಯಲ್ಲಿ ಗುಣಮಟ್ಟದ ಬಿತ್ತನೆ ಬೀಜ, ರಸಗೊಬ್ಬರ ದಾಸ್ತಾನಿದೆ. ಡಿಎಪಿ ಗೊಬ್ಬರ ಕೊರತೆಗೆ ಪರ್ಯಾಯವಾಗಿ ಕಾಂಪ್ಲೆಕ್ಸ್ ಇಲ್ಲವೇ ಸಾವಯವ ಕೃಷಿ ಮಾಡಲು ಜಿಲ್ಲಾಧಿಕಾರಿ ಜಿ ಪ್ರಭು ರೈತರಿಗೆ ಮನವಿ. ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಡಿಸಿ. ಕೋಲಾರ ಜಿಲ್ಲಾ ಕೋರ್ಟ್ಗೆ ಬಾಂಬ್ ಬೆದರಿಕೆ. ಅನಾಮಿಕನ ಸಂದೇಶಕ್ಕೆ ಜಿಲ್ಲಾ ಪೊಲೀಸ್ ಇಲಾಖೆ ಹೈ ಅಲರ್ಟ್. ವಕೀಲರು, ಸಾರ್ವಜನಿಕರನ್ನು ಹೊರ ಕಳುಹಿಸಿ ಬಾಂಬ್ ನಿಷ್ಕ್ರಿಯ ದಳ ಶ್ವಾನ ದಳದಿಂದ ಪರಿಶೀಲನೆ. ವಾರ್ತೆಗಳ ವಿವರ. ಚಿಕ್ಕಬಳ್ಳಾಪುರ ನಗರಸಭೆ ಅಧಿಕಾರಿಗಳಿಗೆ ಹೇಳೋರು ಕೇಳೋರು ಯಾರು ಇಲ್ಲವಾಗಿದ್ದಾರೆ. ಜಿಲ್ಲಾಧಿಕಾರಿಗಳು ಒಮ್ಮೆ ಬಂದು ಇಬ್ಬರನ್ನು ಅಮಾನತು ಮಾಡಿ ಹೋದರಲ್ಲ. ಆಗ ಎಚ್ಚೆತ್ತ ನಗರಸಭೆ ಅಧಿಕಾರಿಗಳು ಕೆಲಸ ಮಾಡುತ್ತಿರುವಂತೆ ನಡೆಸಿದ್ದರು. ಅದರ ನಂತರ ಅದು ಕೈಬಿಟ್ಟಿದ್ದಾರೆ. ಮತ್ತೆ ಜಿಲ್ಲಾಧಿಕಾರಿಗಳು ನಗರಸಭೆಗೆ ಬಂದು ಮತ್ತೆ ಹಲವರನ್ನು ಅಮಾನತು ಮಾಡದೆ ಈ ಅಧಿಕಾರಿಗಳು ಕೆಲಸ ಮಾಡೋ ಸೂಚನೆಗಳು ಕಾಣುತ್ತಿಲ್ಲ. ಇಷ್ಟಕ್ಕೂ ಯಾಕೆ ಅಂತೀರಾ? ನೀವೇ ನೋಡಿ. ವೀಕ್ಷಕರೇ, ಕಾಣ್ತಾ ಇದೆಯಲ್ಲ ರಸ್ತೆಗೆ ಹರಿಯುತ್ತಿರೋ ನೀರು. ಆ ನೀರಿನಲ್ಲೇ ಪರದಾಡುತ್ತಾ ವಾಹನ ಚಲಾಯಿಸುತ್ತಿರುವ ಸವಾರರು. ಇನ್ನು ಪಾದಾಚಾರಿಗಳಂತೂ ಮೂಗು ಮುಚ್ಚಿಕೊಂಡು ಕೆಸರಿನಲ್ಲಿ ಸಂಚರಿಸುವ ದೃಶ್ಯಗಳು ಕಾಣ್ತಾ ಇದೆಯಲ್ಲ. ಇವು ಎಲ್ಲೋ ಗುಡ್ಡಗಾಡು ಪ್ರದೇಶದಲ್ಲಿ ಮಳೆ ನೀರಿನಿಂದ ಆಗಿರುವ ಅವಾಂತರ ಅಂತ ತಿಳ್ಕೋಬೇಡಿ. ಯಾಕೆಂದರೆ ಜಿಲ್ಲಾ ಕೇಂದ್ರ ಚಿಕ್ಕಬಳ್ಳಾಪುರದಲ್ಲಿ ಎಚ್ಎನ್ ವ್ಯಾಲಿ ಎಂಬ ತ್ಯಾಜ್ಯ ನೀರು ರಸ್ತೆಗೆ ಹರಿಯುತ್ತಿರುವ ಪರಿ ಇದು. ಈ ನೀರು ಈಗ ಮಾತ್ರ ರಸ್ತೆಗೆ ಹರಿಯುತ್ತಿಲ್ಲ. ಕಳೆದ 2 ದಿನಗಳಿಂದ ಇದೇ ರೀತಿಯಲ್ಲಿ ರಸ್ತೆಗೆ ಹರಿಯುತ್ತಿದ್ದರೂ ಅತ್ತ ತಿರುಗಿ ನೋಡೋ ವ್ಯಕ್ತಿಯೇ ಇಲ್ಲದಂತಾಗಿದ್ದಾರೆ. ಇನ್ನು ಇಲ್ಲಿ ನೋಡಿ, ಪೈಪ್ಲೈನ್ನಿಂದ ಕಾರಂಜಿಯಂತೆ ಹೊರಚಿಮ್ಮುತ್ತಿದೆಯಲ್ಲ ನೀರು. ಇದು ಎಚ್ಎನ್ ವ್ಯಾಲಿ ನೀರಂತೆ. ರಂಗದಮ ಕೆರೆ, ಮುಷ್ಟೂರು ಕೆರೆಗಳಿಗೆ ಈ ಎಚ್ಎನ್ ವ್ಯಾಲಿ ನೀರಿನ ಸಂಪರ್ಕ ಕಲ್ಪಿಸಿದ್ದು, ಈ ನೀರಿನ ಪೈಪ್ಲೈನ್ ಒಡೆದಿದೆಯಾ ಇಲ್ವೇ ಮತ್ತೇನಾದರೂ ಸಮಸ್ಯೆ ಆಗಿದೆಯಾ ಎಂಬ ಬಗ್ಗೆ ಹೇಳುವವರು ಕೂಡ ದಿಕ್ಕಿಲ್ಲದ ಸ್ಥಿತಿ ಚಿಕ್ಕಬಳ್ಳಾಪುರ ನಗರಸಭೆಗೆ ಒದಗಿ ಬಂದಿದೆ. 2 ದಿನಗಳಿಂದ ನಿರಂತರವಾಗಿ ರಸ್ತೆಗೆ ತ್ಯಾಜ್ಯ ನೀರು ಹರಿಯುತ್ತಿರುವ ಪರಿಣಾಮ ಅದರ ದುರ್ವಾಸನೆಗೆ ಸುತ್ತಮುತ್ತಲ ನಿವಾಸಿಗಳು ನಗರಸಭೆ ಅಧಿಕಾರಿಗಳಿಗೆ ಶಾಪ ಹಾಕುತ್ತಿದ್ದಾರೆ. ಇನ್ನು ಈ ರಸ್ತೆಯಲ್ಲಿ ಸಂಚರಿಸುವವರಂತೂ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಜನ್ಮ ಝಾಲಾಡುತ್ತಿದ್ದಾರೆ. ಆದರೆ ಅವೆಲ್ಲವೂ ನಮಗಲ್ಲ, ಅದಕ್ಕೂ ನಮಗೂ ಸಂಬಂಧವೇ ಇಲ್ಲ ಎನ್ನುವಂತೆ ಈ ನಗರಸಭೆ ಅಧಿಕಾರಿಗಳು ವರ್ತಿಸುತ್ತಿರುವುದು ಮಾತ್ರ ವಿಪರ್ಯಾಸ. ಈ ಕೆರೆ ನೀರು ಬೆಂಗಳೂರಿಂದ ಬರೋದಕ್ಕೆ ಕೆರೆಗೆ ಹೋಗೋ ನೀರನ್ನು ಪೈಪ್ ಹೊಡೆದೋಗಿ ರಾತ್ರಿಯಿಂದ ಭಾಳ ಗಲೀಜು ನೀರು ಹೋಗ್ತಾ ಇದೆ. ಎಲ್ಲ ಗಾಡಿಗಳಲ್ಲಿ ಎಲ್ಲ ಗಾಡಿ ಹೋಗೋರಿಗೆಲ್ಲ ಬಟ್ಟೆ ಎಲ್ಲ ಗಲೀಜಾಗ್ತಾ ಇದೆ. ವಾಸನೆ ಇರೋಕ್ಕಾಗ್ತಾ ಇಲ್ಲ. ಅದು ಬೆಂಗಳೂರಿಂದ ಬರೋ ನೀರು ಕೆರೆಗೆ ಬಿಟ್ಟಿದ್ದಾರಲ್ಲ, ಆ ನೀರು ಪೈಪ್ ಹೊಡೆದೋಗಿದೆ. ಯಾರೂ ನೋಡೋರಿಲ್ಲ. ಅದು ಈಸಾ ರೋಡಲ್ಲಿ ಹೊಡೆದೋಗಿರೋದು. ವಿಪರೀತ ವಾಸನೆಯಲ್ಲಿ ಇರೋಕ್ಕಾಗ್ತಾ ಇಲ್ಲ ಜನಗಳಿಗೆ. ದಯವಿಟ್ಟು ಅದನ್ನು ಸರಿಪಡಿಸಿ. ಇನ್ನು ಇಲ್ಲಿ ನೋಡಿ, ಯಾವುದೋ ಸ್ವಾತಂತ್ರ್ಯ ಹೋರಾಟ ಮಾಡಿದ ರೀತಿಯಲ್ಲಿ ದೊಡ್ಡ ನಾಮಫಲಕ ಹಾಕಿದ್ದಾರಲ್ಲ, ಇದನ್ನು ನೋಡಿ. ಮಾರುತಿ ನಗರ ಎ ಗಜೇಂದ್ರ ನಗರಸಭೆ ಮಾಜಿ ಅಧ್ಯಕ್ಷ. ಈ ಪುಣ್ಯಾತ್ಮನ ಮನೆಯು ಇದೇ ಹಾದಿಯಲ್ಲಿದೆಯಂತೆ. ಮಾಜಿ ಅಧ್ಯಕ್ಷ ಎಂದು ದಪ್ಪ ಅಕ್ಷರಗಳಲ್ಲಿ ಫಲಕ ಹಾಕಿಕೊಂಡಿರುವ ವ್ಯಕ್ತಿ ಇದೇ ವಾರ್ಡನ್ನು ಪ್ರತಿನಿಧಿಸುತ್ತಿರುವ ನಾಯಕ. ಇಲ್ಲಿನ ಜನರ ಸಮಸ್ಯೆಗಳಿಗೆ ಸ್ಪಂದಿಸಬೇಕು ಎಂಬ ಕನಿಷ್ಠ ಜ್ಞಾನವೂ ಇಲ್ಲದೆ ಇತ್ತ ತಿರುಗಿಯೂ ನೋಡಿಲ್ಲವಂತೆ. ನಗರಸಭೆ ಅಧಿಕಾರಿಗಳಿಗೆ ಹೇಳಿ ಇಲ್ಲಿ ಹೊರಬರುತ್ತಿರುವ ಎಚ್ಎನ್ ವ್ಯಾಲಿ ತ್ಯಾಜ್ಯ ನೀರು ತಡೆಯಲು ಅಗತ್ಯ ಕ್ರಮಗಳನ್ನು ಕೈಗೊಳ್ಳಬೇಕಿದ್ದ ಈ ವಾರ್ಡಿನ ಸದಸ್ಯ ಮತ್ತು ನಗರಸಭೆ ಮಾಜಿ ಅಧ್ಯಕ್ಷ ಗಜೇಂದ್ರ ತಮಗೂ ಇದಕ್ಕೂ ಸಂಬಂಧವೇ ಇಲ್ಲ ಎಂದು ಜಾಣ ಮೌನಕ್ಕೆ ಜಾರಿದ್ದಾರಂತೆ. ಇನ್ನು ಈ ನೀರು ರಸ್ತೆಗೆ ಹರಿಯುತ್ತಿರುವ ಬಗ್ಗೆ ಸ್ಥಳೀಯರು ಏನಂತಾರೆ ನೀವೇ ಕೇಳಿ. ಈ ಕೆರೆ ನೀರು ಬೆಂಗಳೂರಿಂದ ಬರೋದಕ್ಕೆ ಕೆರೆಗೆ ಹೋಗೋ ನೀರನ್ನು ಪೈಪ್ ಹೊಡೆದೋಗಿ ರಾತ್ರಿಯಿಂದ ಭಾಳ ಗಲೀಜು ನೀರು ಹೋಗ್ತಾ ಇದೆ. ಎಲ್ಲ ಗಾಡಿಗಳಲ್ಲಿ ಎಲ್ಲ ಗಾಡಿ ಹೋಗೋರಿಗೆಲ್ಲ ಬಟ್ಟೆ ಎಲ್ಲ ಗಲೀಜಾಗ್ತಾ ಇದೆ. ವಾಸನೆ ಇರೋಕ್ಕಾಗ್ತಾ ಇಲ್ಲ. ಅದು ಬೆಂಗಳೂರಿಂದ ಬರೋ ನೀರು ಕೆರೆಗೆ ಬಿಟ್ಟಿದ್ದಾರಲ್ಲ, ಆ ನೀರು ಪೈಪ್ ಹೊಡೆದೋಗಿದೆ. ಯಾರೂ ನೋಡೋರಿಲ್ಲ. ಅದು ಈಸಾ ರೋಡಲ್ಲಿ ಹೊಡೆದೋಗಿರೋದು. ವಿಪರೀತ ವಾಸನೆಯಲ್ಲಿ ಇರೋಕ್ಕಾಗ್ತಾ ಇಲ್ಲ ಜನಗಳಿಗೆ. ದಯವಿಟ್ಟು ಅದನ್ನು ಸರಿಪಡಿಸಿ. ಕೇಳಿದ್ರಲ್ಲ, ದುರ್ವಾಸನೆಯಿಂದ ಜೀವನ ಮಾಡಲು ಸಾಧ್ಯವಾಗುತ್ತಿಲ್ಲ ಎಂದು ಅಳಲು ತೋಳಿಕೊಳ್ಳುತ್ತಿರುವ ನಾಗರಿಕರ ಪಾಡು.
ಇವರ ಈ ಸ್ಥಿತಿಯನ್ನು ಕಂಡು ಕಾಣದಂತಿರುವ ನಗರಸಭೆ ಪೌರಾಯುಕ್ತರಾದ ಮನ್ಸೂರ್ ಅಲಿ ಅವರು ಈ ಜನರ ಸಮಸ್ಯೆಗಿಂತ ಬಿಬಿ ರಸ್ತೆ ತೊಳೆಯುವುದರಲ್ಲೇ ಹೆಚ್ಚು ಆಸಕ್ತಿ ತೋರುತ್ತಿರೋದು ಮಾತ್ರ ವಿಶೇಷವೇ ಸರಿಯೇ. ಜಿಲ್ಲಾಧಿಕಾರಿಗಳು ಮತ್ತೊಮ್ಮೆ ನಗರಸಭೆಗೆ ಬಂದು ತಮ್ಮ ಹುಳುಕುಗಳನ್ನು ಹುಡುಕಿ ಮತ್ತೆ ಯಾವುದೇ ಕ್ರಮ ಕೈಗೊಳ್ಳದಿರಲಿ ಎಂಬ ದೂರದೃಷ್ಟಿಯಿಂದ ಬಿಬಿ ರಸ್ತೆ ತೊಳೆಯಲು ಮುಂದಾಗಿರುವ ನಮ್ಮ ಪೌರಾಯುಕ್ತರಿಗೆ ಮುಷ್ಟೂರು ರಸ್ತೆಯಲ್ಲಿ ಜನರು ಅನುಭವಿಸುತ್ತಿರುವ ಸಂಕಷ್ಟದ ಪರಿವೇ ಇಲ್ಲವಾಗಿದೆ. 2 ದಿನಗಳಿಂದ ನೀರು ರಸ್ತೆಗೆ ಹರಿಯುತ್ತಿದ್ದರೂ ಗಮನ ಹರಿಸದ ನಗರಸಭೆ ವಿರುದ್ಧ ಸ್ಥಳೀಯರು ಶಾಪ ಹಾಕುತ್ತಿದ್ದಾರೆ. ಈಗಲಾದರೂ ಪೌರಾಯುಕ್ತರು ಇತ್ತ ಗಮನ ಹರಿಸಿ ಈ ನೀರು ತಡೆಯುವ ಮೂಲಕ ಸ್ಥಳೀಯರನ್ನು ಸಂಕಷ್ಟದಿಂದ ಪಾರು ಮಾಡಬೇಕಿದೆ. ಜಿಲ್ಲೆಯಲ್ಲಿ ಮುಂಗಾರು ಹಂಗಾಮಿಗೆ ಅಗತ್ಯವಿರುವ ಬಿತ್ತನೆ ಬೀಜ ಮತ್ತು ರಸಗೊಬ್ಬರ ದಾಸ್ತಾನು ಇದ್ದು ರೈತರು ಯಾವುದೇ ಆತಂಕ ಇಲ್ಲದೆ ಬಿತ್ತನೆ ಬೀಜ ಮತ್ತು ರಸಗೊಬ್ಬರ ಪಡೆದು ಕೃಷಿ ಚಟುವಟಿಕೆ ನಡೆಸುವಂತೆ ಜಿಲ್ಲಾಧಿಕಾರಿ ಜಿ ಪ್ರಭು ಕೋರಿದರು. ಜಿಲ್ಲೆಯಲ್ಲಿ ಪ್ರಸ್ತುತ ದಾಸ್ತಾನು ಇರುವ ಬಿತ್ತನೆ ಬೀಜ, ರಸಗೊಬ್ಬರ ಮತ್ತು ಕೀಟನಾಶಕಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಜಿಲ್ಲಾಧಿಕಾರಿಗಳು ಇದೇ ವೇಳೆ ನೀಡಿದರು. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಉತ್ತಮ ಗುಣಮಟ್ಟದ ಬಿತ್ತನೆ ಬೀಜ, ರಸಗೊಬ್ಬರ ದಾಸ್ತಾನು ಅಗತ್ಯಕ್ಕೆ ಅನುಗುಣವಾಗಿ ಇದ್ದು ರೈತರು ಯಾವುದೇ ಆತಂಕವಿಲ್ಲದೆ ಗೊಬ್ಬರ ಮತ್ತು ಬಿತ್ತನೆ ಬೀಜ ಪಡೆದು ಕೃಷಿ ಚಟುವಟಿಕೆ ಮುಂದುವರಿಸುವಂತೆ ಜಿಲ್ಲಾಧಿಕಾರಿ ಜಿ ಪ್ರಭು ಕೋರಿದರು. ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ಒಟ್ಟು 8 ತಾಲೂಕುಗಳಿದ್ದು 36 ರೈತ ಸಂಪರ್ಕ ಕೇಂದ್ರಗಳನ್ನು ತೆರೆಯಲಾಗಿದೆ ಎಂದರು. ಜಿಲ್ಲೆಯ ಪ್ರಮುಖ ಬೆಳೆಗಳಾದ ಜೋಳ, ರಾಗಿ ಮತ್ತು ನೆಲಗಡಲೆ ಸಾಕಷ್ಟು ದಾಸ್ತಾನಿದ್ದು ರೈತರು ಎಫ್ಐಡಿ ಪಡೆದು ಬಿತ್ತನೆ ಬೀಜ ಮತ್ತು ರಸಗೊಬ್ಬರ ಖರೀದಿಸಬಹುದಾಗಿದೆ ಎಂದರು. ಪ್ರತಿ ರೈತನಿಗೆ ಗರಿಷ್ಠ 5 ಎಕರೆಗೆ ಮಿತಿಯಲ್ಲಿ ಬಿತ್ತನೆ ಬೀಜ ಮತ್ತು ರಸಗೊಬ್ಬರ ವಿತರಿಸಲಾಗುತ್ತಿದ್ದು ಬಿತ್ತನೆ ಬೀಜದ ಪ್ಯಾಕೆಟ್ಗಳ ಮೇಲೆ ಹಾಕಿರುವ QR ಕೋಡ್ಗಳ ಮೂಲಕ ರೈತರಿಗೆ ವಿತರಿಸಲಾಗುತ್ತಿದೆ. ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿ ಯುದ್ಧದ ಪರಿಣಾಮವಾಗಿ ರಸಗೊಬ್ಬರ ಬೆಲೆಯಲ್ಲಿ ಹೆಚ್ಚಳವಾಗಿದ್ದು ಕಾಳಸಂತೆಯಲ್ಲಿ ಮಾರಾಟ ಮತ್ತು ಕಳಪೆ ಆಗದಂತೆ ಅಗತ್ಯ ಕ್ರಮಗಳನ್ನು ವಹಿಸಲಾಗಿದೆ. ಈಗಾಗಲೇ ಕಳಪೆ ಬಿತ್ತನೆ ಬೀಜ ವಿತರಣೆಗೆ ಸಂಬಂಧಿಸಿ ಜಿಲ್ಲೆಯಲ್ಲಿ ಒಟ್ಟು 7 ಪ್ರಕರಣಗಳನ್ನು ದಾಖಲಿಸಲಾಗಿದ್ದು 1 ಅಂಗಡಿಯ ಪರವಾನಗಿಯನ್ನು ರದ್ದುಪಡಿಸಲಾಗಿದೆ. ಕೀಟನಾಶಕಗಳ ವಿಚಾರದಲ್ಲಿಯೂ ಕಳಪೆ ಕಂಡುಬಂದಿದ್ದು ಈ ಸಂಬಂಧ 4 ಪ್ರಕರಣಗಳನ್ನು ದಾಖಲಿಸಲಾಗಿದೆ ಎಂದರು. ನಾವು ಕಳಿಸ್ತಾ ಇದ್ದೀವಿ ನೋಡಿ. ಅದರಲ್ಲಿ 5 ಕೇಂದ್ರ ಇದೆ, ಗಮನಕ್ಕೆ ತರ್ತೀವಿ. ಮುಂದೆ ಆ ಸಂಖ್ಯೆ ಜಾಸ್ತಿ ಆದರೆ ರೈತರಿಗೆ ಅನುಕೂಲ ಆಗುತ್ತೆ. 60 HP ಟ್ರ್ಯಾಕ್ಟ್ರಿಗೆ 1 ಗಂಟೆಗೆ 1200 ರೂಪಾಯಿ, ಒಕ್ಕಣೆ ಯಂತ್ರಕ್ಕೆ, ಕಲ್ಟಿವೇಟ್ರಿಗೆ 1000 ರೂಪಾಯಿ, ಬ್ಲೇಡ್ ರೋಟೋವೇಟ್ರಿಗೆ 1100 ರೂಪಾಯಿ, ಈ ಥರ ಎಲ್ಲ ಲೆವೆಲ್ಲರ್ಗೆ 1000 ರೂಪಾಯಿ, ಬೆಡ್ ಮೇಕರ್ಗೆ 1100 ರೂಪಾಯಿ. ಇದೆಲ್ಲ ಗೌರ್ಮೆಂಟ್ ಫಿಕ್ಸ್ಡ್ ಮತ್ತು ಇದ್ರ ಮೇಲೆ ಚಾರ್ಜ್ ಮಾಡೋಂಗಿಲ್ಲ. ನಮ್ಮ 5 ಸೆಂಟರ್ಗಳಲ್ಲಿ ಇದೇ ರೇಟ್ ಇರೋವಂಥದ್ದು. ಖಾಸಗಿಯಾಗಿ ಈಗ ಇದು ಸಾಕಾಗ್ತಾ ಇಲ್ಲ. ಇದು ರೈತರಿಗೆ ಇಡೀ ಬೇಕಾಗುವ ಎಲ್ಲ ರೈತರಿಗೆ ಪೂರೈಕೆ ಮಾಡೋಕ್ಕಾಗ್ತಾ ಇಲ್ಲ. ಅದು ಯಾಕೆ ಅಂದರೆ ಈಗ ಮಳೆಗಾಲದ ಮುಂಗಾರಿಗೆ ಎಲ್ಲ ಏಕಕಾಲಕ್ಕೆ ರೈತರಿಗೆ ಕಲ್ಟಿವೇಟ್ರು ಬೇಕಾಗುತ್ತೆ. 1 ವಾರದೊಳಗಡೆ ಎಲ್ಲ ಜಮೀನುಗಳು ಅವರು ಉಳುಮೆ ಮಾಡಬೇಕಾಗುತ್ತೆ. ಸೊ ಹಿಂಗೆ ಏಕಕಾಲಕ್ಕೆ ಡಿಮ್ಯಾಂಡ್ ಬರೋದ್ರಿಂದ ನಮ್ಮ ಕೃಷಿ ಯಂತ್ರಧಾರಿ ಯೋಜನೆಯ ಯೂನಿಟ್ಗಳು 5 ಇರೋದ್ರಿಂದ ಸ್ವಲ್ಪ ಕೊರತೆ ಆಗಿದೆ. ಆದಷ್ಟು ಆ ಥರ ಎಕ್ಸಾರ್ಬಿಡೆಂಟಾಗಿ ಯಾರಾದರೂ ಚಾರ್ಜ್ ಮಾಡ್ತಾ ಇದ್ದಾರೆ ಅಂದರೆ ಖಂಡಿತ ಮಾಹಿತಿ ಕೊಡಿ. ಅದನ್ನು ನಾನು ಇಲಾಖೆಯಲ್ಲಿ ಪರಿಶೀಲನೆ ಮಾಡಿ ಯಾವ ಥರ ಅದಕ್ಕೆ ಸೂಚನೆ ಕೊಡಬೇಕು ಅದನ್ನು ಖಂಡಿತ ಕೊಡ್ತೀವಿ. ಸರ್, ಕೋಲಾರ, ಚಿಕ್ಕಬಳ್ಳಾಪುರ ಈ ಭಾಗದಲ್ಲಿ ಎಕ್ಸ್ಪೋರ್ಟ್ ಆಗ್ತಿಲ್ಲ. ಕಾರಣ ಏನಂದರೆ ಈ ಕೆಮಿಕಲ್ ಹೆಚ್ಚು ಬಳಸ್ತಾರೆ, ಸೊ ಹಂಗಾಗಿ ಎಕ್ಸ್ಪೋರ್ಟ್ ಆಗ್ತಿಲ್ಲ. ಅದು ನಿಜನ ಸರ್? ಇಲ್ಲ, ಅದೇ ಉದ್ದೇಶಕ್ಕೆ ನಮ್ಮ ಜಿಲ್ಲೆಯಲ್ಲಿ ರಾಷ್ಟ್ರೀಯ ಸಾವಯವ ಕೃಷಿ ಮಿಷನ್, ನೈಸರ್ಗಿಕ ಕೃಷಿ ಅಭಿಯಾನ ಅಂತೇಳಿ ಒಂದು ಜಿಲ್ಲೆನಲ್ಲಿ 1 ಬೆಳೆ ಅಥವಾ 2 ಬೆಳೆಗಳನ್ನು ತೆಗೆದುಕೊಂಡು ಆ ಬೆಳೆನಲ್ಲಿ 2000-3000 ಎಕರೆಗಳಷ್ಟು ಗುರುತು ಮಾಡಿ ಒಂದು ಎಂಟೈರ್ ಹೋಬಳಿ ಅಥವಾ ಒಂದು ದೊಡ್ಡ ಪ್ರದೇಶವನ್ನು ಗುರುತು ಮಾಡಿ ಅಲ್ಲಿ ಅವರಿಗೆ ಸಾವಯವ ಕೃಷಿಯ ಎಲ್ಲ ಪದ್ಧತಿಗಳು, ಅದ್ರ ಬಗ್ಗೆ ಅರಿವು ಮೂಡಿಸುವಂಥದ್ದು, ಅವರಿಗೆ ವ್ಯವಸ್ಥೆ ಮಾಡಿಕೊಡುವಂಥದ್ದು, ಇದಕ್ಕೆ ನಾವು ಮಾವನ್ನು ಆಯ್ಕೆ ಮಾಡ್ಕೊಂಡಿದ್ದೀವಿ ನಮ್ಮ ಜಿಲ್ಲೆ. ಪ್ರಸ್ತುತ ಯೂರಿಯಾ ಸೇರಿದಂತೆ ಎಲ್ಲ ರಸಗೊಬ್ಬರ ಮುಂಗಾರು ಹಂಗಾಮಿಗೆ ಬೇಡಿಕೆಯಷ್ಟು ದಾಸ್ತಾನು ಇದ್ದು DAP ಮಾತ್ರ ಕೊರತೆ ಇದೆ. ಹಾಗಾಗಿ ರೈತರು DAPಗೆ ಬದಲಾಗಿ ಕಾಂಪ್ಲೆಕ್ಸ್ ಬಳಸಬಹುದು.
ಇಲ್ಲವೇ ಸಾವಯವ ಕೃಷಿಯತ್ತ ಗಮನ ಕೇಂದ್ರೀಕರಿಸಬೇಕು ಎಂದು ಕೋರಿದರು. ಎಲ್ಲಿಯೇ ಆಗಲಿ ಬಿತ್ತನೆ ಬೀಜ ಅಥವಾ ರಸಗೊಬ್ಬರ ವಿಚಾರದಲ್ಲಿ ಕಳಪೆ ಕಂಡುಬಂದಲ್ಲಿ ಕೂಡಲೇ ಸಂಬಂಧಿಸಿದ ಅಧಿಕಾರಿಗಳಿಗೆ ಮಾಹಿತಿ ನೀಡಿದರೆ ಅಂಥವರ ವಿರುದ್ಧ ಕಠಿಣ ಕಾನೂನು ಕ್ರಮ ಜರುಗಿಸಲಾಗುವುದು ಎಂದರು. ಹವಾಮಾನ ಇಲಾಖೆ ವರದಿಯಂತೆ ಪ್ರಸ್ತುತ ಸಾಲಿನಲ್ಲಿ ಮಳೆ ಕೊರತೆಯಾಗುವ ಸೂಚನೆಗಳಿದ್ದು, ಇದಕ್ಕೆ ಅನುಗುಣವಾಗಿ ಬೆಳೆಗಳನ್ನು ಬೆಳೆಯುವಂತೆ ಅವರು ಸಲಹೆ ನೀಡಿದರು. ನೆಲಗಡಲೆ ಬಿತ್ತನೆ ಬೀಜ ಮಾರುಕಟ್ಟೆಗಿಂತ ಹೆಚ್ಚಿನ ದರದಲ್ಲಿ ರಿಯಾಯಿತಿ ಮಾರಾಟ ಆಗುತ್ತಿರುವ ಬಗ್ಗೆ ಕೇಳಿದ ಪ್ರಶ್ನೆಗೆ ಪ್ರತಿಕ್ರಿಯಿಸಿದ ಜಿಲ್ಲಾಧಿಕಾರಿಗಳು, ಇದು ಜಿಲ್ಲೆಯ ವ್ಯಾಪ್ತಿ ಮೀರಿದ್ದು ಗುಣಮಟ್ಟ ಮತ್ತು ತಳಿಯ ಆಧಾರದ ಮೇಲೆ ಬೆಲೆ ನಿಗದಿ ಮಾಡಲಾಗಿರುತ್ತದೆ ಎಂದು ಹೇಳಿದರು. ಸುದ್ದಿಗೋಷ್ಠಿಯಲ್ಲಿ ಕೃಷಿ ಇಲಾಖೆ ಜಂಟಿ ನಿರ್ದೇಶಕರು ಮತ್ತು ಉಪನಿರ್ದೇಶಕರು ಉಪಸ್ಥಿತರಿದ್ದರು. ಕೋಲಾರ ಜಿಲ್ಲಾ ನ್ಯಾಯಾಲಯಕ್ಕೆ ಬಾಂಬ್ ಬೆದರಿಕೆ ಕರೆ ಬಂದ ಹಿನ್ನೆಲೆಯಲ್ಲಿ ನ್ಯಾಯಾಲಯ ಆವರಣದಲ್ಲಿ ಕೆಲ ಕಾಲ ಆತಂಕದ ವಾತಾವರಣ ನಿರ್ಮಾಣವಾಗಿತ್ತು. ಬೆದರಿಕೆ ಮಾಹಿತಿ ಸಿಗುತ್ತಿದ್ದಂತೆ ಪೊಲೀಸರು ಹಾಗೂ ಭದ್ರತಾ ಸಿಬ್ಬಂದಿ ಎಚ್ಚೆತ್ತು ತಕ್ಷಣ ಶೋಧ ಕಾರ್ಯಾಚರಣೆ ಆರಂಭಿಸಿದರು. ಕೋಲಾರ ಜಿಲ್ಲಾ ನ್ಯಾಯಾಲಯಕ್ಕೆ ಬಾಂಬ್ ಬೆದರಿಕೆ ಕರೆ ಬಂದ ಹಿನ್ನೆಲೆಯಲ್ಲಿ ಕೋರ್ಟ್ ಸಂಕೀರ್ಣಗಳಲ್ಲಿ ಆತಂಕದ ವಾತಾವರಣ ನಿರ್ಮಾಣವಾಯಿತು. ಮುನ್ನೆಚ್ಚರಿಕಾ ಕ್ರಮವಾಗಿ ವಕೀಲರು, ನ್ಯಾಯಾಲಯದ ಸಿಬ್ಬಂದಿ ಹಾಗೂ ಸಾರ್ವಜನಿಕರನ್ನು ಹೊರಗೆ ತೆರಳುವಂತೆ ಸೂಚಿಸಲಾಗಿದ್ದು, ಬಾಂಬ್ ನಿಷ್ಕ್ರಿಯ ದಳ ಮತ್ತು ಶ್ವಾನದಳದಿಂದ ತಪಾಸಣೆ ನಡೆಸಲಾಯಿತು. ಬೆದರಿಕೆ ಕರೆ ಹಿನ್ನೆಲೆ ಪೊಲೀಸರು ತನಿಖೆ ಆರಂಭಿಸಿದರು. ಮುನ್ನೆಚ್ಚರಿಕಾ ಕ್ರಮವಾಗಿ ನ್ಯಾಯಾಲಯದ ಒಳಗಿದ್ದ ವಕೀಲರು, ಸಿಬ್ಬಂದಿ ಹಾಗೂ ಸಾರ್ವಜನಿಕರನ್ನು ಹೊರಗೆ ಕಳುಹಿಸಲಾಯಿತು. ನ್ಯಾಯಾಲಯದ ಆವರಣವನ್ನು ಸಂಪೂರ್ಣವಾಗಿ ಖಾಲಿ ಮಾಡಿ ಬಾಂಬ್ ನಿಷ್ಕ್ರಿಯ ದಳ ಹಾಗೂ ಶ್ವಾನದಳದಿಂದ ತಪಾಸಣೆ ನಡೆಸಲಾಯಿತು. ಬೆದರಿಕೆ ಕರೆ ಬಂದ ಹಿನ್ನೆಲೆಯಲ್ಲಿ ನ್ಯಾಯಾಲಯದ ಕಾರ್ಯಚಟುವಟಿಕೆಗಳಲ್ಲಿ ತಾತ್ಕಾಲಿಕ ವ್ಯತ್ಯಯ ಉಂಟಾಯಿತು. ಸ್ಥಳಕ್ಕೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ಬೆದರಿಕೆಯ ಮೂಲದ ಕುರಿತು ತನಿಖೆ ಕೈಗೊಂಡರು. ಪ್ರಾಥಮಿಕ ಮಾಹಿತಿಯಂತೆ ಇದು ಹುಸಿ ಬೆದರಿಕೆ ಆಗಿರುವ ಸಾಧ್ಯತೆ ಬಗ್ಗೆ ಪೊಲೀಸರು ಪರಿಶೀಲಿಸುತ್ತಿದ್ದಾರೆ. ಸಂಪೂರ್ಣ ತಪಾಸಣೆ ಬಳಿಕವೇ ನ್ಯಾಯಾಲಯದ ಕಾರ್ಯಾಚರಣೆ ಪುನರಾರಂಭಿಸುವ ಬಗ್ಗೆ ನಿರ್ಧಾರ ಕೈಗೊಳ್ಳಲಾಗುವುದು ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಅಂಚೆ ವಿಜಯ್, ರಾಯಲ್ಸ್ ಕನ್ನಡ, ಕೋಲಾರ. ಇದೀಗ ಸಣ್ಣ ವಿರಾಮದ ನಂತರ ಸುದ್ದಿ ಮುಂದುವರಿಯಲಿದೆ. ನ್ಯಾಷನಲ್ ಎಜುಕೇಷನ್ ಸೊಸೈಟಿ ಆಫ್ ಕರ್ನಾಟಕ ಬಸವನಗುಡಿ ಬೆಂಗಳೂರು ಅಡಿಯಲ್ಲಿ ಬಾಗೇಪಲ್ಲಿ ನ್ಯಾಷನಲ್ PU ಕಾಲೇಜಿನಲ್ಲಿ 2026-27ನೇ ಸಾಲಿನ ಪ್ರಥಮ PUC ದಾಖಲಾತಿ ಪ್ರಾರಂಭವಾಗಿದೆ. ಡಾಕ್ಟರ್ H. ನರಸಿಂಹಯ್ಯನವರು ಸ್ಥಾಪನೆ ಮಾಡಿರುವ ನ್ಯಾಷನಲ್ PU ಕಾಲೇಜು ಬಾಗೇಪಲ್ಲಿಯ ಹೆಮ್ಮೆಯ ಶೈಕ್ಷಣಿಕ ಸಂಸ್ಥೆ. ಇಲ್ಲಿ ವಿಜ್ಞಾನ ಮತ್ತು ವಾಣಿಜ್ಯ, ಕಲಾ ವಿಭಾಗಗಳಲ್ಲಿ ಉತ್ತಮ ಸಂಯೋಜನೆಗಳೊಂದಿಗೆ ಗುಣಮಟ್ಟದ ಶಿಕ್ಷಣ ನೀಡಲಾಗುತ್ತಿದೆ. ಸೈನ್ಸ್ PCMB ಹಾಗೂ PCMCS, ಕಾಮರ್ಸ್ HEBA ಹಾಗೂ EBACS, ಆರ್ಟ್ಸ್ HESP, ನಿಯಮಿತ PU ಪಠ್ಯಕ್ರಮದ ಜೊತೆಗೆ KCET ಮತ್ತು ನೀಟ್ಗೆ ವಿಶೇಷ ತರಬೇತಿಯನ್ನು ನೀಡಲಾಗುತ್ತದೆ. ಆಧುನಿಕ ಪ್ರಯೋಗಾಲಯಗಳು, ದೊಡ್ಡ ಗ್ರಂಥಾಲಯ, ಅನುಭವಿ ಮತ್ತು ಪರಿಣಿತ ಅಧ್ಯಾಪಕರು ಇದು ನ್ಯಾಷನಲ್ PU ಕಾಲೇಜಿನ ವಿಶೇಷತೆ. ಉಚಿತವಾಗಿ ನಮ್ಮ ಕಾಲೇಜಿನಲ್ಲಿ ಸ್ಪೋಕನ್ ಇಂಗ್ಲಿಷ್ ಮತ್ತು ಕಂಪ್ಯೂಟರ್ ತರಬೇತಿಯನ್ನು ನೀಡಲಾಗುವುದು. 2025-26ನೇ ಸಾಲಿನ ದ್ವಿತೀಯ PUC ಪರೀಕ್ಷೆಯಲ್ಲಿ ನ್ಯಾಷನಲ್ ಕಾಲೇಜು ಬಾಗೇಪಲ್ಲಿಯಲ್ಲಿ ಕಲಾ ವಿಭಾಗದಲ್ಲಿ ಮೊದಲ ಸ್ಥಾನ ಪಡೆದಿದೆ. ವಿದ್ಯಾರ್ಥಿಗಳ ಸರ್ವತೋಮುಖ ಅಭಿವೃದ್ಧಿಗಾಗಿ ಪಠ್ಯೇತರ ಚಟುವಟಿಕೆಗಳಾದ NCC ಮತ್ತು NSS ತರಬೇತಿಯನ್ನು ನೀಡಲಾಗುತ್ತದೆ. SSLC ಪರೀಕ್ಷೆಯಲ್ಲಿ 600ಕ್ಕಿಂತ ಹೆಚ್ಚು ಅಂಕಗಳನ್ನು ಪಡೆದವರಿಗೆ ಉಚಿತ ದಾಖಲಾತಿ ನೀಡಲಾಗುವುದು. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ, ಸಾಮಾಜಿಕವಾಗಿ ಹಿಂದುಳಿದಿರುವಂತಹ ವಿದ್ಯಾರ್ಥಿಗಳಿಗೆ ಮತ್ತು ಬಡ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ನೀಡಲಾಗುವುದು. ನಿಮ್ಮ ಮಗುವಿನ ಭವಿಷ್ಯವನ್ನು ಉಜ್ವಲಗೊಳಿಸಲು ಇಂದೇ ದಾಖಲಾಗಿ. ಸಂಪರ್ಕಿಸಿ ಪ್ರಾಂಶುಪಾಲರು ಡಾಕ್ಟರ್ ವೆಂಕಟ ಶಿವಾರೆಡ್ಡಿ B. ಮೊಬೈಲ್ ಸಂಖ್ಯೆ 9880380308. ಮತ್ತೊಂದು ಸಂಖ್ಯೆ 9480115846. ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ಚಿಂತಾಮಣಿ ತಾಲೂಕಿನ ಮಿನಿ ಕಂಬಾಲಹಳ್ಳಿ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಸಂತ್ರಸ್ತರ ಶಾಲೆಗೆ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಎಸ್ ಆನಂದ್ ಅವರು ದಿಢೀರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ನೀವು ತರೋದು ಸರ್ಕಾರದಿಂದ ಎಷ್ಟು ಕೊಡ್ತಾರೆ? 6 ರೂಪಾಯಿ ಕೊಡ್ತಾರೆ. 1 ರೂಪಾಯಿ ಎಕ್ಸ್ಟ್ರಾ ಏನು ಮಾಡ್ತಾ ಇದ್ದಾರೆ? ಚಿಂತಾಮಣಿ ತಾಲೂಕಿನ ಮಿನಿ ಕಂಬಾಲಹಳ್ಳಿ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಸಂತ್ರಸ್ತರ ಶಾಲೆಗೆ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಎಸ್ ಆನಂದ್ ಅವರು ದಿಢೀರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು.
ಶಾಲೆಯ ಕೊಠಡಿಗಳು ಹಾಗೂ ಅಡುಗೆ ಮನೆಯ ಗೋಡೆಗಳು ಬಿರುಕು ಬಿಟ್ಟಿರುವ ಬಗ್ಗೆ ಶಾಲಾ ಶಿಕ್ಷಕರು ಹಾಗೂ ಅಲ್ಲಿನ ಸಿಬ್ಬಂದಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಗಳ ಗಮನಕ್ಕೆ ತಂದರೂ ಅವರು ಮಕ್ಕಳ ಸುರಕ್ಷತೆಯ ದೃಷ್ಟಿಯಿಂದ ತಕ್ಷಣವೇ ಪರ್ಯಾಯ ವ್ಯವಸ್ಥೆ ಮಾಡಿಕೊಳ್ಳುವಂತೆ ಶಾಲಾ ಸಿಬ್ಬಂದಿಗೆ ಸೂಚಿಸಿದರು. ಸುರಕ್ಷಿತವಾದ ಬೇರೆ ಕಟ್ಟಡವಿದ್ದರೆ ಸದ್ಯಕ್ಕೆ ಅಲ್ಲಿಗೆ ಶಾಲೆಯನ್ನು ಸ್ಥಳಾಂತರಿಸಿ ಹಾಳಾಗಿರುವ ಕೊಠಡಿಗಳನ್ನು ದುರಸ್ತಿಗೊಳಿಸಲು ಅಗತ್ಯ ಕ್ರಮ ಕೈಗೊಳ್ಳುವಂತೆ ತಿಳಿಸಿದರು. ಶಾಲೆಯ ಹೊಸ ಕಟ್ಟಡ ನಿರ್ಮಾಣಕ್ಕೆ ಸಂಬಂಧಿಸಿದಂತೆ ಶಾಸಕರೊಂದಿಗೆ ಚರ್ಚಿಸಿ ಸುಮಾರು 5 ಲಕ್ಷ ಅನುದಾನ ಒದಗಿಸುವ ಭರವಸೆ ನೀಡಿದ ಇಒ ಡಿಡಿಪಿಐ ಅವರಿಂದಲೂ ಹೆಚ್ಚುವರಿ ಅನುದಾನ ತರಿಸುವುದಾಗಿ ಹೇಳಿದರು. ಇದೇ ವೇಳೆ ಶಿಕ್ಷಕರ ಮತ್ತು ಮಕ್ಕಳ ಹಾಜರಾತಿ, ಮಧ್ಯಾಹ್ನದ ಬಿಸಿಯೂಟದ ಗುಣಮಟ್ಟ ಮತ್ತು ದೈನಂದಿನ ದಾಖಲಾತಿಗಳನ್ನು ಪರಿಶೀಲಿಸಿದರು. ಈ ಸಂದರ್ಭದಲ್ಲಿ ಶಾಲೆಯ ಶಿಕ್ಷಕರು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಇಮ್ರಾನ್ ಖಾನ್, ರಾಯಲ್ಸ್ ಕನ್ನಡ, ಚಿಂತಾಮಣಿ. ಎಲ್ಲ ವೈದ್ಯಕೀಯ ಸೇವೆಗಳನ್ನು ಉಚಿತವಾಗಿ ನೀಡುವ ಕೇಂದ್ರ ರೋಗ ನಿರ್ಣಯ ಮತ್ತು ಔಷಧಾಲಯವನ್ನು ಹೊಂದಿರುವ ಮುದ್ದೇನಹಳ್ಳಿಯ ಶ್ರೀ ಮಧುಸೂದನ ಸಾಯಿ ವೈದ್ಯಕೀಯ ವಿಜ್ಞಾನ ಮತ್ತು ಸಂಶೋಧನಾ ಸಂಸ್ಥೆ ಬಡವರ ಪಾಲಿಗೆ ಸಂಜೀವಿನಿಯಾಗಿ ಕಾರ್ಯನಿರ್ವಹಿಸುತ್ತಿದೆ ಎಂದು ಶಾಸಕ ಸುಬ್ಬಾರೆಡ್ಡಿ ಹೇಳಿದರು. ಬಾಗೇಪಲ್ಲಿ ಪಟ್ಟಣದ ಡಿವಿಜಿ ರಸ್ತೆಯ ಸಾಯಿ ಸ್ವಾಸ್ಥ್ಯ ಕ್ಷೇಮ ಕೇಂದ್ರ ಮತ್ತು ಶಾ ಹ್ಯಾಪಿನೆಸ್ ತುರ್ತು ಆರೈಕೆ ಕೇಂದ್ರದಲ್ಲಿ ನೂತನವಾಗಿ ಆರಂಭಿಸಿರುವ ಲ್ಯಾಬ್ ಉದ್ಘಾಟಿಸಿ ಮಾತನಾಡಿದ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ, ಸತ್ಯಸಾಯಿ ಬಾಬಾ ಅವರ ಸೇವೆಗಳು ನೂರಾರು, ಅದರಲ್ಲೂ ಆರೋಗ್ಯ ಕ್ಷೇತ್ರದಲ್ಲಿ ₹1 ಕೂಡ ಬಯಸದೆ ಅತ್ಯಾಧುನಿಕ ತಂತ್ರಜ್ಞಾನ ಹೊಂದಿರುವ ಯಂತ್ರೋಪಕರಣಗಳ ಮೂಲಕ ಉತ್ತಮ ಗುಣಮಟ್ಟದಲ್ಲಿ ಆರೋಗ್ಯ ಕ್ಷೇತ್ರವನ್ನು ಬಲಪಡಿಸಲು ಮತ್ತು ಬಡವರ ಆರೋಗ್ಯವನ್ನು ಕಾಪಾಡುವ ನಿಟ್ಟಿನಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ ಎಂದರು. ಬಾಗೇಪಲ್ಲಿ ಪಟ್ಟಣದಲ್ಲಿ ಭಾಗ್ಯನಗರ ಪಟ್ಟಣದಲ್ಲಿ ಸತ್ಯಸಾಯಿ ಅವರ ಒಂದು ಆಶೀರ್ವಾದದೊಂದಿಗೆ ಮುದ್ದೇನಹಳ್ಳಿ ಆಸ್ಪತ್ರೆ ತರ ಇಲ್ಲೂ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ, ಅಂದ್ರೆ ಯಾರಿಗೆ ಅರ್ಜೆಂಟ್ ಇಲ್ಲಿ ಟೆಸ್ಟ್ಗಳು ಮಾಡಿ ಇಲ್ಲಿ ಎಮರ್ಜೆನ್ಸಿ ಆದ ಹಾಸ್ಪಿಟಲ್ ತಗೊಂಡು ಹೋಗೋತಾರೆ. ಇಲ್ಲೊಂದು ಹಾಸ್ಪಿಟಲ್ ಓಪನ್ ಮಾಡಿದ್ದಾರೆ. ನಿಜವಾಗ್ಲೂ ಬಡವರಿಗೆ ಇದು ವರದಾನ ಅಂತ ನಾನಂತೂ ಭಾವಿಸಿದ್ದೀನಿ. ಯಾಕಂದ್ರೆ ಹೋಗಿ ಲೋಡ್ ಆಗೋದಿಲ್ಲ, ಚಿಕ್ಕ ಪ್ರಾಬ್ಲಮ್ಸ್ ಎಲ್ಲ ಇಲ್ಲೇ ಸಾಲ್ವ್ ಆಗುತ್ತೆ. ನಮ್ಮ ಬಾಗೇಪಲ್ಲಿ ಪಟ್ಟಣದಲ್ಲಿ ಭಾಗ್ಯನಗರ ಪಟ್ಟಣದಲ್ಲಿ ಸತ್ಯಸಾಯಿ ಅವರ ಒಂದು ಆಶೀರ್ವಾದದೊಂದಿಗೆ ಮುದ್ದೇನಹಳ್ಳಿ ಆಸ್ಪತ್ರೆ ತರ ಇಲ್ಲೂ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ, ಅಂದ್ರೆ ಯಾರಿಗೆ ಅರ್ಜೆಂಟ್ ಇಲ್ಲಿ ಟೆಸ್ಟ್ಗಳು ಮಾಡಿ ಇಲ್ಲಿ ಎಮರ್ಜೆನ್ಸಿ ಆದ ಹಾಸ್ಪಿಟಲ್ ತಗೊಂಡು ಹೋಗೋತಾರೆ. ಇಲ್ಲೊಂದು ಹಾಸ್ಪಿಟಲ್ ಓಪನ್ ಮಾಡಿದ್ದಾರೆ. ನಿಜವಾಗ್ಲೂ ಬಡವರಿಗೆ ಇದು ವರದಾನ ಅಂತ ನಾನಂತೂ. ಪ್ರಸ್ತುತ ಆರೋಗ್ಯ ಸೇವೆ ತುಂಬಾನೇ ದುಬಾರಿಯಾಗಿದೆ. ಆದರೆ ಚಿಕ್ಕಬಳ್ಳಾಪುರದ ಮುದ್ದೇನಹಳ್ಳಿ ಗ್ರಾಮದಲ್ಲಿರುವ ಸತ್ಯಸಾಯಿ ಸರಳ ಮೆಮೋರಿಯಲ್ ಆಸ್ಪತ್ರೆಯಿಂದ ಉಚಿತವಾಗಿ ಅನೇಕ ರೋಗಿಗಳಿಗೆ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತಿದೆ. ಅದರಂತೆ ಗ್ರಾಮೀಣ ಭಾಗದ ಜನತೆಗೆ ಉಚಿತ ಹಾಗೂ ಗುಣಮಟ್ಟದ ಆರೋಗ್ಯ ಸೇವೆ ನೀಡುವ ನಿಟ್ಟಿನಲ್ಲಿ ಸತ್ಯಸಾಯಿ ಸರಳ ಮೆಮೋರಿಯಲ್ ಆಸ್ಪತ್ರೆಯ ವತಿಯಿಂದ ಸ್ವಾಸ್ಥ್ಯ ಕ್ಲಿನಿಕ್ ಆರಂಭಿಸಲಾಗುತ್ತಿದೆ. ಈ ಕ್ಲಿನಿಕ್ ಮೂಲಕ ಗ್ರಾಮೀಣ ಭಾಗದ ಜನತೆಗೆ ಉತ್ತಮ ಆರೋಗ್ಯ ಸೇವೆ ನೀಡಲಾಗುತ್ತದೆ. ಇದು ನಮ್ಮ ಭಾಗದ ಬಡಜನರು ತಮ್ಮ ಆರೋಗ್ಯ ಸಮಸ್ಯೆಗಳ ಬಗ್ಗೆ ಈ ಸ್ವಾಸ್ಥ್ಯ ಕ್ಲಿನಿಕ್ಗೆ ಭೇಟಿ ನೀಡಿ ಪರೀಕ್ಷೆ ಮಾಡಿಸಿಕೊಳ್ಳಬಹುದು. ಒಂದು ವೇಳೆ ನಿಮಗೆ ಗಂಭೀರ ಸಮಸ್ಯೆ ಇದ್ದರೆ ಮುದ್ದೇನಹಳ್ಳಿ ಸತ್ಯಸಾಯಿ ಆಸ್ಪತ್ರೆಗೆ ಕಳುಹಿಸುವ ವ್ಯವಸ್ಥೆ ಕಲ್ಪಿಸಲಾಗುತ್ತದೆ ಎಂದರು. ಸುಬು, ರಾಯಲ್ಸ್ ಕನ್ನಡ, ಭಾಗ್ಯನಗರ. ಬಾಗೇಪಲ್ಲಿ ನ್ಯಾಯಾಲಯಕ್ಕೆ ಹೊಸದಾಗಿ ನ್ಯಾಯಾಲಯದ ಕಟ್ಟಡ ಕಟ್ಟಲು ಜಾಗ ಮಂಜೂರು ಮಾಡಿರುವ ಕೆಲಸ ಪ್ರಾಮಾಣಿಕವಾಗಿ ಮಾಡುತ್ತೇನೆ ಹಾಗೂ ವಕೀಲರ ಸಂಘದ ಭವನ ನಿರ್ಮಾಣ ಮಾಡಲು ಸಂಪೂರ್ಣ ಸಹಕಾರ ನೀಡುತ್ತೇನೆ ಎಂದು ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಹೇಳಿದರು. ಬಾಗೇಪಲ್ಲಿ ಪಟ್ಟಣದ ಜೆಎಂಎಫ್ಸಿ ನ್ಯಾಯಾಲಯ ಆವರಣದಲ್ಲಿ ತಾಲೂಕು ವಕೀಲರ ಸಂಘದಿಂದ ಪಟ್ಟಣದ ನ್ಯಾಯಾಲಯಕ್ಕೆ ಜಮೀನು ಮಂಜೂರು, ಚೇಳೂರು ತಾಲೂಕಿನ ನ್ಯಾಯಾಲಯ ನಿರ್ಮಾಣ, ವಕೀಲ ಸಂಘದ ಭವನ ನಿರ್ಮಾಣ ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸಿದರು. ವಕೀಲರಿಂದ ಮನವಿ ಪತ್ರ ಸ್ವೀಕರಿಸಿ ಮಾತನಾಡಿದ ಶಾಸಕರು, ಪ್ರಸ್ತುತ ಹಿರಿಯ ಸಿವಿಲ್ ಜಡ್ಜ್ ಮತ್ತು ಜೆಎಂಎಫ್ಸಿ ನ್ಯಾಯಾಲಯ ಹಾಗೂ ಕಿರಿಯ ಸಿವಿಲ್ ಜಡ್ಜ್ ಮತ್ತು ಜೆಎಂಎಫ್ಸಿ ನ್ಯಾಯಾಲಯದ ಕಟ್ಟಡಗಳು ಹಳೆಯ ಕಟ್ಟಡಗಳಾಗಿವೆ. ಈಗಿರುವ ನ್ಯಾಯಾಲಯಗಳ ಜಾಗ ಕಡಿಮೆ ವಿಸ್ತೀರ್ಣದಲ್ಲಿ ಇರುವ ಕಾರಣ ಹೊಸ ನ್ಯಾಯಾಲಯ ನಿರ್ಮಾಣಕ್ಕೆ ಜಾಗ ಮಂಜೂರು ಮಾಡಿಸುವಂತೆ ನನಗೆ ಮನವಿ ಮಾಡಿದ್ದೀರಾ.
ಹೊಸ ಜಾಗ ಮಂಜೂರು ಮಾಡಬೇಕು ಎನ್ನುವ ಆಸೆ ನನಗೂ ಇದೆ. ಆದರೆ ಆ ಜಮೀನು ರೇಷ್ಮೆ ಇಲಾಖೆಗೆ ಸೇರಿದೆ. ಅದು ಕ್ಯಾಬಿನೆಟ್ ಹಂತದಲ್ಲಿ ಪ್ರಸ್ತಾವನೆ ಸಲ್ಲಿಸಿ ನಂತರ ಒಂದು ಇಲಾಖೆಯಿಂದ ಮತ್ತೊಂದು ಇಲಾಖೆಗೆ ವರ್ಗಾಯಿಸುವ ಪ್ರಕ್ರಿಯೆ ಆಗಿರುತ್ತದೆ. ಅದಕ್ಕಾಗಿ ಸ್ವಲ್ಪ ತಡವಾಗಬಹುದು ಎಂದರು. ಅಂತ ತಾವೇ ಅದು ಅಷ್ಟೇ ಕೈ ಬಿಟ್ಟು ನಾವು ಈಗ ತಾವೆಲ್ಲ ಅದು ಒಳ್ಳೆಯದು ಅಂತ ತಾವು ಬೈಕೆ ವ್ಯಕ್ತಪಡಿಸ್ತಾ ಇದ್ದೀರ. ಖಂಡಿತವಾಗಲೂ ತಹಸೀಲ್ದಾರ್ ಜೊತೆ ನಾನು ಸೋಮವಾರ ನಾನು ಮಾತನಾಡ್ತೀನಿ ಅಂತ ಹೇಳಿದ್ದೀನಿ. ತಹಸೀಲ್ದಾರ್ ಕುತ್ಕೊಂಡು, ಯಾಕಂದರೆ ಸರ್ಕಾರಿ ಜಮೀನು ಆಗಿದ್ದರೆ ನಾನು ಈಗಲೇ ಮಾತುಕತೆ ಮಾಡಿ, ಅದು ಸಿಲ್ಕಲ್ಚರ್ ಡಿಪಾರ್ಟ್ಮೆಂಟ್ ಸೇರಿದಂಥ ಜಾಗ. ಕ್ಯಾಬಿನೆಟ್ ಹೋಗಬೇಕು, ಕ್ಯಾಬಿನೆಟಲ್ಲೇ ಅಪ್ರೂವಲ್ ಆಗಬೇಕು. ಕ್ಯಾಬಿನೆಟ್ಗೆ ಹೋಗಿ ಈ ಒಂದು ಡಿಪಾರ್ಟ್ಮೆಂಟಿಂದ ಇನ್ನೊಂದು ಡಿಪಾರ್ಟ್ಮೆಂಟ್ ಹಸ್ತಾಂತರ ಆಗಬೇಕು, ಕ್ಯಾಬಿನೆಟ್ಗೆ ಹೋಗ್ಬೇಕು. ಸ್ವಲ್ಪ ನಿಧಾನ ಆಗ್ಬೋದು, ಯಾಕಂದರೆ ಕ್ಯಾಬಿನೆಟ್ಗೆ ಹೋಗ್ಬೋದು. ಇದು ನಮ್ಮ ಸರ್ಕಾರಿ ಜಮೀನು ಯಾವುದೇ ಇದ್ದಿದ್ರೆ ನಾವು ವಿತಿನ್ ಸ್ಪ್ಯಾನ್ ಆಫ್ 1 ವೀಕಲ್ಲಿ ಸ್ಯಾಂಕ್ಷನ್ ಮಾಡಿಸ್ಕೊಡ್ತಾ ಇದ್ದೀವಿ. ಸ್ವಲ್ಪ ತಡ ಆಗುತ್ತೆ. ಅದ್ರ ಬಗ್ಗೆ ನಾನು ತಹಸೀಲ್ದಾರ್ ಜೊತೆ ಮಾತನಾಡಿ ಸೋಮವಾರ ಒಂದು ಮೀಟಿಂಗ್ ಮಾಡಿದ್ದೀನಿ. ಆ ಮೀಟಿಂಗಲ್ಲಿ ಮಾತನಾಡಿ ತಮಗೆ ನಾನು ವರದಿ ಒಪ್ಪಿಸ್ತೀನಿ, ಏನಾಯಿತು ಎತ್ತಾಯಿತು ಮ್ಯಾಕ್ಸಿಮಮ್ ಮಾಡೋಣ ಅಂತ ನನ್ನ ಆಸೆ ಇದೆ. ನಮ್ಮ ಅವಧಿಯಲ್ಲಿ ಮಾಡಬೇಕು ನನ್ನ ಆಸೆ ಇದೆ. ಖಂಡಿತ ತಮ್ಮ ಒತ್ತಾಯ ಏನಿದೆ ಅದನ್ನು ಈಡೇರಿಸುವಂಥ ಕೆಲಸ ಮಾಡ್ತೀನಿ ಅಂತ ತಮಗೆಲ್ಲ ಬಯಸ್ತೀನಿ. ಅಧ್ಯಕ್ಷ ಪ್ರಸ್ತಾಪ ಮಾಡ್ತಾರೆ. ಒಂದು, ಅಲ್ಲೇನಾದರೂ ಕಟ್ಟೋದು ಪರ್ಮನೆಂಟ್ ಆದರೆ ಇಲ್ಲಿ ಕಟ್ಟೋ ಅವಶ್ಯಕತೆ ಇಲ್ಲ ಅಧ್ಯಕ್ಷ. ಯಾಕಂದರೆ ಸ್ಪ್ಯಾನ್ ಆಫ್ 2 ಇಯರ್ಸ್ಗೆಲ್ಲ ಒಂದು ವಕೀಲರ ಬೋರ್ಡ್ನ ಕಟ್ಟಿದ್ರೆ ಮತ್ತು ಅದು ಡೆಮಾಲಿಷ್ ಮಾಡೋದು ಕಷ್ಟ ಆಗುತ್ತೆ. ಆದ್ದರಿಂದ ಇದನ್ನು ನೋಡಿಕೊಂಡು ಹೊಸ ಜಾಗ ಕೊಡೋದಾದ ಅಲ್ಲಿ ಇಮ್ಮಿಡಿಯೇಟ್ ಸಿಗುತ್ತೆ ಅಂದರೆ ಇಲ್ಲಿ ಮಾಡೋದು, ಇಲ್ಲ ಸ್ವಲ್ಪ ತಡ ಆಗುತ್ತೆ ಅಂದರೆ ಇಲ್ಲಿ ಮಾಡೋಣ. ಅದೊಂದು ಇಷ್ಟು. ಇದರ ಬೇರೆ ಏನೇ ಇರಲಿ, ತಮ್ಮ ಈ ಕೋರ್ಟ್ ಸಂಬಂಧಪಟ್ಟದ್ದೇನಾದರೂ ಏನಾದರೂ ಇಲ್ಲಿ ವ್ಯವಸ್ಥೆ ಇರಬೇಕು. ಖಂಡಿತವಾಗ್ಲೂ ನನ್ನಂತ ಯಾವಾಗಲೂ ಜೊತೆಯಲ್ಲಿ ಇರ್ತಾನೆ. ನನ್ನ ಗಮನಕ್ಕೆ ತಂದರೆ ಖಂಡಿತವಾಗ್ಲೂ ಆ ಕೆಲಸನ ಮಾಡಿಕೊಡ್ತೀನಿ. ಯಾಕಂದರೆ ಇವರಾದರೂ ಸ್ವಲ್ಪ ಆವಾಜ ಅವಶ್ಯಕತೆ. ಆದ್ದರಿಂದ ನಾವು ನನ್ನ ಗಮನಕ್ಕೆ ತಂದರೆ ಖಂಡಿತವಾಗ್ಲೂ ನಾನು ಏನೇ ಇರಲಿ, ಸಣ್ಣ ಪುಟ್ಟು ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ಸರ್ಕಾರದಿಂದ ಆಗಬೇಕಾದ ಕೆಲಸಗಳು ಖಂಡಿತವಾಗ್ಲೂ ನಿಮ್ಮ ಜೊತೆಯಲ್ಲಿರ್ತೀನಿ. ನನ್ನ ಕೆಲಸ ಅಂತ ನಾನು ಮಾಡಿಕೊಡ್ತೀನಿ. ಇಷ್ಟಂತೂ ಕನ್ಫರ್ಮ್. ಇದ್ರ ಬಗ್ಗೆ ನಾವು ಜಾಗ ಏನಿದ್ರೆ ಚೇಳೂರಲ್ಲಿ ಅಷ್ಟೇ ನಾವೇ 27 ನನ್ನ ಆಸೆ ಏನಿತ್ತಂದರೆ ಆ ಚೇಳೂರು ಕುಲಗಲ್ ಕ್ರಾಸಲ್ಲಿ ಒಂದು ಕಡೆ ಒಂದೇ ಜಾಗ 50 ಎಕರೆ ಎಂಟೈರ್ ಗೌರ್ಮೆಂಟ್ ಆಫೀಸಸ್ಸು ಕೋರ್ಟ್ ಎಲ್ಲ ಒಂದೇ ಕಾಂಪ್ಲೆಕ್ಸಲ್ಲಿ ಇರಬೇಕು ಅಂತ ನನ್ನ ಆಸೆ ಇತ್ತು. ಅದು ಸ್ವಲ್ಪ ಫಾರೆಸ್ಟಿಗೆ ಸೇರ್ತಾ ಇದೆ. ಅದನ್ನು ಕೈ ಬಿಟ್ಟು ಆಪೋಸಿಟ್ ಹೋಗಿದ್ವಿ. ಅಲ್ಲೂ 27 ಎಕರೆ ಸಿಕ್ಕಿದೆ. ಅದರಲ್ಲಿ 7 ಎಕರೆ 30 ಗುಂಟೆ ತಮ್ಮ ಕೋರ್ಟ್ ಮೀಸಲಿಟ್ಟಿದ್ದು ಆಲ್ರೆಡಿ ಪ್ರಪೋಸಲ್ ಇದಕ್ಕೆ ಹೋಗಿದೆ, ಡಿಸಿಗೆ ಹೋಗಿದೆ. ಒಂದು 2-3 ದಿವಸ ಸಿಗುತ್ತೆ. ಇದಕ್ಕಿಂತ ಮೊದಲು ಚೇಳೂರ್ದಾಗುತ್ತೆ ತಮ್ಮ ಗಮನಕ್ಕೆ, ಚೇಳೂರು ಬೇಡ. ಅದರಿಂದ ಇದನ್ನು ನಾನು ಮೊದಲ ಇದರಲ್ಲಿ ಇಟ್ಕೊಂಡು ಪ್ರಯಾರಿಟಿಯಲ್ಲಿ ಇಟ್ಕೊಂಡು ಖಂಡಿತವಾಗಲೂ ಸೋಮವಾರ ಮಾತಾಡಿ ನೆಕ್ಸ್ಟ್ ವೀಕ್ ಎಂಡೊಳಗಡೆ ತಮ್ಗೆ ಯಾವಾಗ ಆಗುತ್ತೆ ಯಾವಾಗ ಆಗ್ಬೋದು ತಮಗೆ ವರದಿ ಒಪ್ಪಿಸ್ತೀನಿ ಅನ್ನೋ ಮಾತೇಳಿ ಖಂಡಿತವಾಗೂ ನೀವೆಲ್ಲ ಇಲ್ಲಿ ಬಂದಿರೋದಕ್ಕೆ ನಾನೇ ನಿಮ್ಮ ಮನೆಯಲ್ಲಿ ನೋಡೋಕ್ಕೆ ಬಾಧ್ಯ ಸಿಕ್ಕಿದ್ದಕ್ಕೆ ಅದಕ್ಕೆ. ಸುಬ್ಬು, ರಾಯಲ್ಸ್ ಕನ್ನಡ, ಭಾಗ್ಯನಗರ. ರಾಜ್ಯದಲ್ಲಿ ಮುಸ್ಲಿಂ ಸಮುದಾಯದ ಪ್ರಭಾವಿ ನಾಯಕರಾಗಿರುವ ಜಮೀರ್ ಅಹ್ಮದ್ ಖಾನ್ ರವರಿಗೆ ತಕ್ಷಣವೇ ಉಪಮುಖ್ಯಮಂತ್ರಿ ಹುದ್ದೆ ನೀಡಬೇಕು. ಸರ್ಕಾರದಲ್ಲಿ ಮುಸ್ಲಿಂ ಸಮುದಾಯಕ್ಕೆ ಕನಿಷ್ಠ 5 ಸಚಿವ ಸ್ಥಾನ ಒದಗಿಸಬೇಕು ಎಂದು ಹೊಸೂರು ಹೋಬಳಿ ಮುಸ್ಲಿಂ ಮುಖಂಡರು ಒತ್ತಾಯಿಸಿದರು. ಗೌರಿಬಿದನೂರು ತಾಲೂಕಿನ ಹೊಸೂರಿನ ಜಾಮಿಯಾ ಮಸೀದಿ ಮುಂಭಾಗದಲ್ಲಿ ಜಮಾವಣೆಗೊಂಡ ಮುಸ್ಲಿಂ ಪ್ರಮುಖರು ಸರ್ಕಾರದ ವಿರುದ್ಧ ತಮ್ಮ ಬೇಡಿಕೆಗಳನ್ನು ಮಂಡಿಸಿ ಘೋಷಣೆಗಳನ್ನು ಕೂಗಿದರು. ಜಾಮಿಯಾ ಮಸೀದಿ ಕಾರ್ಯದರ್ಶಿ ಡಾಕ್ಟರ್ ನಯಾಜ್ ಮಾತನಾಡಿ, ಕರ್ನಾಟಕದಲ್ಲಿ ಸುಮಾರು 90 ಲಕ್ಷಕ್ಕೂ ಅಧಿಕ ಜನಸಂಖ್ಯೆ ಹೊಂದಿರುವ ಮುಸ್ಲಿಂ ಸಮುದಾಯಕ್ಕೆ ಪ್ರಸ್ತುತ ಸರ್ಕಾರದಲ್ಲಿ ಅನ್ಯಾಯವಾಗಿದೆ. ಇದನ್ನು ತಕ್ಷಣವೇ ಸರಿಪಡಿಸಿ ನ್ಯಾಯ ಒದಗಿಸಬೇಕು. ಸರ್ಕಾರದ ಮಟ್ಟದಲ್ಲಿ ಸಮುದಾಯಕ್ಕೆ ಕನಿಷ್ಠ 5 ಸಚಿವ ಸ್ಥಾನಗಳನ್ನು ನೀಡಬೇಕು ಮತ್ತು ಮುಸ್ಲಿಂ ಸಮುದಾಯದ ಆಶಾಕಿರಣವಾಗಿರುವ ಜಮೀರ್ ಅಹ್ಮದ್ ಖಾನ್ ಅವರಿಗೆ ಡಿಸಿಎಂ ಪಟ್ಟ ನೀಡಲೇಬೇಕು ಎಂದು ಆಗ್ರಹಿಸಿದರು. ಊರಿನ ಜನ ಈ ನಮ್ಮ ಸಮುದಾಯದೆಲ್ಲರೂ ಸೇರಿರೋದು ಮುಖ್ಯ ಉದ್ದೇಶ ಏನೆಂದರೆ ನಮಗಾಗಿರುವಂಥ ನಮ್ಮ ಸಮುದಾಯಕ್ಕೆ ಆಗಿರುವಂಥ ಅನ್ಯಾಯವನ್ನು ಸರಿಪಡಿಸಬೇಕು ಅಂತ ನಾವು ಸರ್ಕಾರಕ್ಕೆ ಒಕ್ಕೂರಿನ ಒಂದು ಧ್ವನಿ ಎತ್ತಿದ್ದೀವಿ ಹಾಗೂ ಮನವಿ ಮಾಡ್ತಾ ಇದ್ದೀವಿ. ನಮಗೆ ಬಡವರ ಬಂಧು ಮತ್ತು ನಮ್ಮ ಸಮುದಾಯದ ಆಶಾಕಿರಣವಾದಂತಹ ನಮ್ಮ BZ ಜಮೀರ್ ಅಹ್ಮದ್ ಅವರಿಗೆ DCM ಪಟ್ಟವನ್ನು ಕೊಡಬೇಕು ಹಾಗೂ ನಮ್ಮ ಸಮುದಾಯದ ಒಂದು 4 ರಿಂದ 5 ಸಚಿವ ಸ್ಥಾನವನ್ನು ಕೊಡಲೇಬೇಕಂತ ನಮ್ಮ ಸಮುದಾಯದ ಪರವಾಗಿ ನಮ್ಮ ಜನಾಂಗದ ಪರವಾಗಿ ನಾವು
ಬೇಡಿಕೆಯನ್ನು ಇಡ್ತಾ ಇದ್ದೀವಿ. ತಮ್ಮ ಹೆಸರು ಸರ್? ಡಾಕ್ಟರ್ ನಯಾಜ್. ಆಸಿಫುಲ್ಲಾ ಮಾತನಾಡಿ, ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರಲು ಮತ್ತು 136 ಸ್ಥಾನಗಳನ್ನು ಗೆದ್ದು ಬೀಗಲು ಜಮೀರ್ ಅಹಮದ್ ಖಾನ್ ಪರಿಶ್ರಮವೇ ಕಾರಣ. ಸಮುದಾಯ ಕಾಂಗ್ರೆಸ್ ಪಕ್ಷದ ಪರವಾಗಿ ಸುದೀರ್ಘ ಕಾಲದಿಂದ ಕೆಲಸ ಮಾಡುತ್ತಿದೆ. ಒಂದು ವೇಳೆ ನಮ್ಮ ಬೇಡಿಕೆಗಳನ್ನು ನಿರ್ಲಕ್ಷಿಸಿ ಜಮೀರ್ ಅಹಮದ್ ಅವರಿಗೆ ಡಿಸಿಎಂ ಪಟ್ಟ ನೀಡಲು ನಿರಾಕರಿಸಿದರೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ ತಕ್ಕ ಪಾಠ ಕಲಿಸಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಇದೀಗ ಸಣ್ಣ ವಿರಾಮದ ನಂತರ ಸುದ್ದಿ ಮುಂದುವರಿಯಲಿದೆ. ನಮಸ್ತೆ ಚಿಕ್ಕಬಳ್ಳಾಪುರ. ಸಾಯಿ ಕಿರಣ್ ಆಟೋ ಇಂಜಿನಿಯರಿಂಗ್ ವರ್ಕ್ಸ್ ನಮ್ಮಲ್ಲಿ ಎಲ್ಲ ತರಹದ ಡೀಸೆಲ್ ಆ್ಯಂಡ್ ಪೆಟ್ರೋಲ್ ಇಂಜಿನ್ ಹಾಗೂ ಹೆಡ್ ಆ್ಯಂಡ್ ಟರ್ಬೋ ರಿಪೇರಿ ಮಾಡಿಕೊಡಲಾಗುತ್ತದೆ. ಇಷ್ಟೇ ಅಲ್ಲದೆ ಕ್ರ್ಯಾಂಕ್ ಶಾಫ್ಟ್ ಗ್ರೈಂಡಿಂಗ್, ಹೆಡ್ ವಾಲ್ ಸಿಟ್ಟಿಂಗ್, ಹೆಡ್ ಸರ್ಫೇಸಿಂಗ್, ಕನೆಕ್ಟಿಂಗ್ ರ್ಯಾಡ್ ಬುಷಿಂಗ್ ಕಟ್ಟಿಂಗ್, ಕ್ರ್ಯಾಂಕ್ ಶಾಫ್ಟ್ ಕ್ರ್ಯಾಕ್ ಚೆಕಿಂಗ್, ಇಂಜಿನ್ ರಿಬೋರಿಂಗ್ ಸರ್ವಿಸ್ ಮಾಡಿಕೊಡಲಾಗುವುದು. ನೀವು ಬೈಕ್ ಖರೀದಿಸುವ ಪ್ಲಾನ್ ಮಾಡಿದ್ದೀರಾ? ಅದು ಏಕೋ ಫ್ರೆಂಡ್ಲಿ ಗಾಡಿಯಾಗಿರಬೇಕಾ? ಹಾಗಾದರೆ ನಿಮಗಿದು ಗುಡ್ ನ್ಯೂಸ್. ಜಸ್ಟ್ 39,000 rupees ಪೇ ಮಾಡಿ ಎಲೆಕ್ಟ್ರಿಕ್ ಬೈಕ್ ನಿಮ್ಮನೆಗೆ ತಗೊಂಡು ಹೋಗಿ. ಈ ಬೈಕ್ಗೆ ಯಾವುದೇ RTO ರಿಜಿಸ್ಟ್ರೇಷನ್ ಆಗಲಿ ಡ್ರೈವಿಂಗ್ ಲೈಸೆನ್ಸ್ ಆಗಲಿ ಬೇಕಾಗಿಲ್ಲ ಮತ್ತು ನಮ್ಮ EV ಬೈಕಲ್ಲಿ MCB ಲಾಕ್ ಸಿಸ್ಟಮ್ ಇರುವ ಕಾರಣ ಕಳುವಾಗುವ ಭಯ ಬೇಕಿಲ್ಲ. ಫ್ರೆಂಡ್ಸ್, ಮತ್ತೇಕ್ ತಡ, ಈಗಲೇ ಭೇಟಿ ಮಾಡಿ ಸಾಯಿ ಕಿರಣ್ ಆಟೋ ಇಂಜಿನಿಯರಿಂಗ್ ವರ್ಕ್ಸ್, ಬೈಪಾಸ್ ರಸ್ತೆ, ವಾಪಸಂದ್ರ ಫ್ಲೈಓವರ್ ಹತ್ತಿರ, ಚಿಕ್ಕಬಳ್ಳಾಪುರ. ಮೊಬೈಲ್ ನಂಬರ್ 9449265814. ಮತ್ತೊಂದು ನಂಬರ್ 9845190234. ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ಶಿಡ್ಲಘಟ್ಟ ನಗರಕ್ಕೆ ಶುಕ್ರವಾರ ಆಗಮಿಸಿದ ಪೇಜಾವರ ಮಠದ ಶ್ರೀ ವಿಶ್ವಪ್ರಸನ್ನ ತೀರ್ಥಸ್ವಾಮಿ ಅವರನ್ನು ಮಯೂರ ವೃತ್ತದಿಂದ ರಾಘವೇಂದ್ರ ಸ್ವಾಮಿಗಳ ದೇವಾಲಯದವರೆಗೂ ಶೋಭಾಯಾತ್ರೆ ಮೂಲಕ ಕರೆತರಲಾಯಿತು. ಪುರೋಹಿತರ ಸಂಘದಿಂದ ವೇದಘೋಷ, ಪೂರ್ಣಕುಂಭ ಸ್ವಾಗತ, ನಾದಸ್ವರ ತಂಡ, ವಿವಿಧ ಭಜನಾ ತಂಡಗಳು ಮೆರವಣಿಗೆಯಲ್ಲಿ ಭಾಗವಹಿಸಿದ್ದವು. ಶಿಡ್ಲಘಟ್ಟ ನಗರಕ್ಕೆ ಶುಕ್ರವಾರ ಆಗಮಿಸಿದ ಪೇಜಾವರ ಮಠದ ಶ್ರೀ ವಿಶ್ವಪ್ರಸನ್ನ ತೀರ್ಥಸ್ವಾಮಿ ಅವರನ್ನು ಮಯೂರ ವೃತ್ತದಿಂದ ರಾಘವೇಂದ್ರ ಸ್ವಾಮಿಗಳ ದೇವಾಲಯದವರೆಗೂ ಶೋಭಾಯಾತ್ರೆ ಮೂಲಕ ಕರೆತರಲಾಯಿತು. ಪುರೋಹಿತರ ಸಂಘದಿಂದ ವೇದಘೋಷ, ಪೂರ್ಣಕುಂಭ ಸ್ವಾಗತ, ನಾದಸ್ವರ ತಂಡ, ವಿವಿಧ ಭಜನಾ ತಂಡಗಳು ಮೆರವಣಿಗೆಯಲ್ಲಿ ಭಾಗವಹಿಸಿದ್ದವು. ಶಿಡ್ಲಘಟ್ಟ ನಗರದ ಮುತ್ತೂರು ಬೀದಿಯ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠದಲ್ಲಿ ಪೇಜಾವರ ಮಠದ ಶ್ರೀ ವಿಶ್ವಪ್ರಸನ್ನ ತೀರ್ಥ ಸ್ವಾಮಿಯವರು ಸಂಸ್ಥಾನ ಪೂಜೆ ನೆರವೇರಿಸಿ ಭಕ್ತ ವೃಂದಕ್ಕೆ ಅನುಗ್ರಹ ಭಾಷಣ ಮಾಡಿ, ಆಭರಣ, ಹಣ, ವೈಭೋಗದ ಬದಲು ಶುದ್ಧ ಭಕ್ತಿಯಿಂದಷ್ಟೇ ದೇವರನ್ನು ಒಲಿಸಿಕೊಳ್ಳುವುದು ಸಾಧ್ಯ. ಎಲ್ಲಿ ಭಕ್ತಿ ಇರುತ್ತದೋ ಅಲ್ಲಿ ದೇವರು ನೆಲೆಯಾಗುತ್ತಾನೆ. ದೇವರ ಆರಾಧನೆ ನಿರ್ಮಲ ಮನಸ್ಸು ಮತ್ತು ಪ್ರೀತಿಯಿಂದ ಮಾಡಬೇಕು. ದೇವರಿಗೆ ಭಕ್ತಿಯ ಅಭಿಷೇಕ ನಿರಂತರವಾಗಿ ನಡೆಯಬೇಕು. ಸತ್ಕರ್ಮಗಳ ಆಚರಣೆಯಿಂದ ಸಾತ್ವಿಕ ಸಂಪತ್ತು ಲಭಿಸಲು ಸಾಧ್ಯ. ಭಕ್ತಯುಕ್ತ ಹೃದಯದಲ್ಲಿಯೇ ದೇವರು ಪ್ರತ್ಯಕ್ಷವಾಗುತ್ತಾನೆ ಎಂದರು. ನಮ್ಮ ಮಠದ ನಿತ್ಯ ಆರಾಧ್ಯನಾಗಿರತಕ್ಕಂಥ ಮಠದ ದೇವರು ವಿಠಲ ರೂಪದಲ್ಲಿ ಕೃಷ್ಣ ಹಾಗೂ ರಾಮಚಂದ್ರ. ಈ ದಿವಸ ರಾಮದೇವರ, ಕೃಷ್ಣದೇವರ ಪೂಜೆಯನ್ನು ನೀವೆಲ್ಲರೂ ಕೂಡ ವೈಭವದಿಂದ, ಭಕ್ತಿಯಿಂದ ನಡೆಸಿದ್ದೀರಿ. ನಿಮ್ಮೆಲ್ಲರ ಬದುಕಿನಲ್ಲಿ ಬರಬಹುದಾದ ಏನೇ ಸಂಕಷ್ಟಗಳಿದ್ದರೂ ಕೂಡ ದೇವರದನ್ನೆಲ್ಲ ದೂರ ಮಾಡಿಕೊಟ್ಟು ನಿತ್ಯ ಸುಖ, ಸಂತೋಷ, ಸಮೃದ್ಧಿಯನ್ನು ತತ್ರ ಶ್ರೀ ವಿಜಯ ಭೂತಿ ಅನ್ನುವಂತೆ ಶಾಸಕ ಬಿಎನ್ ರವಿಕುಮಾರ್ ಮನೆಯಲ್ಲಿ ಪಾದಪೂಜೆಯಿಂದ ಪ್ರಾರಂಭವಾಗಿ ಅಪ್ಪೇಗೌಡನಹಳ್ಳಿ ಲಕ್ಷ್ಮೀನಾರಾಯಣ ರೆಡ್ಡಿ ಅವರ ಗೋವಿನ ಸಾಕಾಣಿಕೆ ಕೇಂದ್ರಕ್ಕೆ ಭೇಟಿ ನೀಡಿದ ಸ್ವಾಮೀಜಿ ನಗರದ ವಿವಿಧ ಭಕ್ತರ ಮನೆಗಳಿಗೆ ಪಾದಪೂಜೆಗಾಗಿ ಭೇಟಿ ನೀಡಿ ಆಶೀರ್ವದಿಸಿದರು. ಕ್ರೆಸೆಂಟ್ ವಿದ್ಯಾಸಂಸ್ಥೆಯ ಕಾರ್ಯದರ್ಶಿ ತಮೀಮ್ ಅನ್ಸಾರಿ ಸೇರಿದಂತೆ ವಿವಿಧ ಜಾತಿ ಧರ್ಮಗಳ ಮುಖಂಡರು ಆಗಮಿಸಿ ಸ್ವಾಮಿಗಳ ಆಶೀರ್ವಾದ ಪಡೆದರು. ಸ್ವಾಮೀಜಿ ಭಕ್ತರಿಗೆ ಫಲ ಮಂತ್ರಾಕ್ಷತೆ ನೀಡಿ ಆಶೀರ್ವದಿಸಿದರು. ನಗರದ ಟಿಬಿ ರಸ್ತೆಯ ಶ್ರೀ ಕೃಷ್ಣನ ದೇವಸ್ಥಾನಕ್ಕೆ ಭೇಟಿ ನೀಡಿ ಕೃಷ್ಣನಿಗೆ ಆರತಿ ಮಾಡಿದರು. ನಗರದ ಶ್ರೀ ವಾಸವಿ ಶಾಲೆ, ಚಿಕ್ಕದಾಸರಹಳ್ಳಿ ಶ್ರೀ ಲಕ್ಷ್ಮೀ ವಿದ್ಯಾನಿಕೇತನ ಮತ್ತು ನಡಿಪಿನಾಯಕನಹಳ್ಳಿ ನವೋದಯ ಶಾಲೆಗೆ ಭೇಟಿ ನೀಡಿ ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡಿಸಿ ಆಶೀರ್ವದಿಸಿದರು. ಎಫ್ ಫಾಷಾ, ರಾಯಲ್ಸ್ ಕನ್ನಡ, ಶಿಡ್ಲಘಟ್ಟ.
ಬರಪೀಡಿತ ತಾಲೂಕು ಬಾಗೇಪಲ್ಲಿ ಮತ್ತಷ್ಟು ಅಭಿವೃದ್ಧಿಗಾಗಿ ಸತತವಾಗಿ 3 ಬಾರಿ ಶಾಸಕರಾಗಿರುವ ಎಸ್ಎನ್ ಸುಬ್ಬಾರೆಡ್ಡಿ ಅವರಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಂಪುಟದಲ್ಲಿ ಸಚಿವ ಸ್ಥಾನ ಸಿಗಬೇಕೆಂದು ಬಾಬಾರವರಿಗೆ ವಿಶೇಷ ಪೂಜೆ ಸಲ್ಲಿಸಲಾಗಿದೆ ಎಂದು ಕರವೇ ಅಧ್ಯಕ್ಷ ಕೆಎನ್ ಹರೀಶ್ ಹೇಳಿದರು. ಬಾಗೇಪಲ್ಲಿ ಪಟ್ಟಣದ 1ನೇ ವಾರ್ಡಿನ ಶ್ರೀ ಶಿರ್ಡಿ ಸಾಯಿಬಾಬಾ ಮಂದಿರದಲ್ಲಿ ಬಾಗೇಪಲ್ಲಿ ತಾಲೂಕು ಕರವೆಯಿಂದ ಬಾಬಾಗೆ ವಿಶೇಷ ಪೂಜೆ ಸಲ್ಲಿಸಿ ಮಾತನಾಡಿದ ಕರವೇ ಅಧ್ಯಕ್ಷ ಕೆಎನ್ ಹರೀಶ್, ಬಾಗೇಪಲ್ಲಿ ತಾಲೂಕು ರಾಜ್ಯದ ಬರಪೀಡಿತ ತಾಲೂಕು ಎಂದು ಹಣೆಪಟ್ಟಿ ಕಟ್ಟಿಕೊಂಡಿದೆ. ಇಂತಹ ಕ್ಷೇತ್ರಕ್ಕೆ ಸ್ವಾತಂತ್ರ್ಯ ಪೂರ್ವದಿಂದಲೂ ನಮ್ಮ ಕ್ಷೇತ್ರದಲ್ಲಿ ಸತತವಾಗಿ 2 ಬಾರಿಗೆ ಶಾಸಕರಾಗಿ ಆಯ್ಕೆಯಾಗಿರುವ ಇತಿಹಾಸವಿಲ್ಲ. 3 ಬಾರಿ ಶಾಸಕರಾಗಿರುವ ಸುಬ್ಬಾರೆಡ್ಡಿ ಅವರಿಗೆ ಸಚಿವ ಸ್ಥಾನ ನೀಡುವ ಮೂಲಕ ಕ್ಷೇತ್ರದ ಅಭಿವೃದ್ಧಿಗೆ ಸಹಕರಿಸಲು ಒತ್ತಾಯಿಸಿದರು. ಬರಪೀಡಿತ ಪ್ರದೇಶ ಹಣೆಪಟ್ಟಿ ಕಟ್ಟಿಕೊಂಡಿರುವ ಈ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಸರ್ವತೋಮುಖ ಅಭಿವೃದ್ಧಿಗಾಗಿ ಸತತವಾಗಿ 3 ಬಾರಿ ಶಾಸಕರಾಗಿ ಆಯ್ಕೆಯಾಗಿರುವ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಅವರಿಗೆ ನೂತನ ಸಚಿವ ಸಂಪುಟ ಪುನರ್ರಚನೆಯಲ್ಲಿ ಸಚಿವ ಸ್ಥಾನ ನೀಡಲೇಬೇಕು ಎಂದು ಅವರು ನಡೆಯುವ ಸಚಿವ ಸಂಪುಟ ದರ್ಜೆಯಲ್ಲಿ ಉನ್ನತ ಸ್ಥಾನಮಾನ ನೀಡಿ ನಮ್ಮ ಕ್ಷೇತ್ರದ ಅಭಿವೃದ್ಧಿಗಾಗಿ ಸಚಿವ ಸ್ಥಾನ ನೀಡಬೇಕೆಂಬ ಹೈಕಮಾಂಡ್ ಅಲ್ಲಿ ಮನವಿ ಮಾಡಿದರು. ಮುಂದೆ ನೋಡ್ತಾ ಇದೆ. ಹಾಗಾಗಿ ಈ ದೇವರು ಅವ್ರಿಗೆ ಒಳ್ಳೆ ಬುದ್ಧಿ ಕೊಟ್ಟು ನಮ್ಮ ಶಾಸಕರಿಗೆ ಮಂತ್ರಿ ಸ್ಥಾನವನ್ನು ಕೊಡಲಿ. ಸ್ವತಂತ್ರ ಬಂದಾಗಿಂದ ಈ ಭಾಗಕ್ಕೆ 1 ಬಾರಿ ಕೂಡ ಮಂತ್ರಿ ಸ್ಥಾನ ಸಿಕ್ಕಿರಲಿಲ್ಲ. ಇದು ಕೂಡ 244 ವಿಧಾನಸಭಾ ಕ್ಷೇತ್ರದಲ್ಲಿ ಇದು ಕೂಡ ಒಂದಾಗಿದೆ. ಆದರೂ ಕೂಡ ಯಾಕೆ ನಮ್ಮ ಶಾಸಕರಿಗೆ ಈ ಹೈಕಮಾಂಡ್ ಅವರು ಮಂತ್ರಿ ಪದವಿ ಕೊಡಲಿಕ್ಕೆ ಮುಂದೆ ನೋಡ್ತಿದ್ದಾರೆ? ಇದನ್ನು ನಾವು ಈಗಾಗಲೇ ಕೇಳಬೇಕಾಗಿರುವಂಥದ್ದು. ಸ್ವತಂತ್ರ ಬಂದಾಗಿಂದ ಇಲ್ಲಿ ಒಬ್ಬರಲ್ಲ ಒಬ್ಬರು ಶಾಸಕರು ಆಗ್ತಾ ಬರ್ತಾ ಇದ್ದಾರೆ. ಈ ರಾಷ್ಟ್ರೀಯ ಪಕ್ಷಗಳು ಯೋಚನೆ ಮಾಡಿದರೆ ಇವತ್ತಾದರೂ ನಾವು ಶಾಸಕರುಗಳಿಗೆ ಇಲ್ಲಿ ಮಂತ್ರಿ ಸ್ಥಾನ ಕೊಡ್ಬೋದಾಗಿತ್ತು, ಆದರೆ ಕೊಟ್ಟಿಲ್ಲ. ನಿಜವಾಗ್ಲೂ ಕೂಡ ಇದು ಖಂಡನೀಯ. ಈಗಾಗಲೇ ಕೊಡಬೇಕಾಗಿದ್ದನ್ನು ಈಗಲಾದರೂ ಕೂಡ ಸಮಯ ಬಂದಿದೆ. ಇವತ್ತು ಕಾಂಗ್ರೆಸ್ ಸರ್ಕಾರ ಡಿಕೆ ಶಿವಕುಮಾರ್ ಅವರಾಗಿರ್ಬೋದು, ರಾಹುಲ್ ಗಾಂಧಿ ಅವರಾಗಿರ್ಬೋದು, ಸೋನಿಯಾ ಗಾಂಧಿ ಅವರಾಗ್ಬೋದು, ಇದು ಬಯಲುಸೀಮಾ ಪ್ರದೇಶ, ಇದು ಬರಪೀಡಿತ ಪ್ರದೇಶ. ಈ ಭಾಗಕ್ಕೆ ಒಂದು ಮಂತ್ರಿ ಸ್ಥಾನ ಸಿಕ್ಕಿದಲ್ಲಿ ಅದು ಯಾವ ಪೋರ್ಟ್ಫೋಲಿಯೋ ಆದರೂ ಪರವಾಗಿಲ್ಲ. ಆ ಭಾಗದಲ್ಲಿ ಆ ಶಾಸಕರು ಇವತ್ತೇನು ಎಸ್ ಎನ್ ಸುಬ್ಬಾರೆಡ್ಡಿ ಅವರು ಇದ್ದಾರೆ, ಅವರು ಈ ಭಾಗವನ್ನು ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಯಾಕೆಂತಂದರೆ ಇವತ್ತು ಶಾಸಕರ ಸ್ಥಾನಕ್ಕೆ ಬರುವಂಥ ಅನುದಾನನೇ ಬೇರೆ, ಮಂತ್ರಿ ಸ್ಥಾನಕ್ಕೆ ಬರುವಂಥ ಅನುದಾನನೇ ಬೇರೆ. ಹಾಗಾಗಿ ಮಂತ್ರಿ ಆದರು ಅಂತಂದರೆ ಈ ಭಾಗ ಏನು ಹಿಂದುಳಿದಿದ್ದನ್ನು ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ 3 ಬಾರಿ ಗೆದ್ದಿರುವಂಥವ್ರು. ಸುಬ್ಬು, ರಾಯಲ್ಸ್ ಕನ್ನಡ, ಭಾಗ್ಯನಗರ. ಇದೀಗ ಮತ್ತೊಮ್ಮೆ ಹೆಡ್ಲೈನ್ಸ್. ಮಾಡೋ ಕೆಲಸ ಬಿಟ್ಟು ಎಲ್ಲ ಮಾಡುತ್ತಿರೋ ಚಿಕ್ಕಬಳ್ಳಾಪುರ ನಗರಸಭೆ. ಎಚ್ಎನ್ ವ್ಯಾಲಿ ತ್ಯಾಜ್ಯ ನೀರು 2 ದಿನಗಳಿಂದ ರಸ್ತೆಗೆ ಹರಿದಿದ್ದರೂ ತಿರುಗಿ ನೋಡದ ಅಧಿಕಾರಿಗಳು, ವಾಹನ ಸವಾರರು, ನಾಗರಿಕರು ಶಾಪ ಹಾಕುತ್ತಿದ್ದರೂ ಡೋಂಟ್ ಕೇರ್. ಜಿಲ್ಲೆಯಲ್ಲಿ ಗುಣಮಟ್ಟದ ಬಿತ್ತನೆ ಬೀಜ, ರಸಗೊಬ್ಬರ ದಾಸ್ತಾನಿದೆ. ಡಿಎಪಿ ಗೊಬ್ಬರ ಕೊರತೆಗೆ ಪರ್ಯಾಯವಾಗಿ ಕಾಂಪ್ಲೆಕ್ಸ್ ಇಲ್ಲವೇ ಸಾವಯವ ಕೃಷಿ ಮಾಡಲು ಜಿಲ್ಲಾಧಿಕಾರಿ ಜಿ ಪ್ರಭು ರೈತರಿಗೆ ಮನವಿ. ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಡಿಸಿ. ಕೋಲಾರ ಜಿಲ್ಲಾ ಕೋರ್ಟ್ಗೆ ಬಾಂಬ್ ಬೆದರಿಕೆ. ಅನಾಮಿಕನ ಸಂದೇಶಕ್ಕೆ ಜಿಲ್ಲಾ ಪೊಲೀಸ್ ಇಲಾಖೆ ಹೈ ಅಲರ್ಟ್. ವಕೀಲರು, ಸಾರ್ವಜನಿಕರನ್ನು ಹೊರ ಕಳುಹಿಸಿ ಬಾಂಬ್ ನಿಷ್ಕ್ರಿಯ ದಳ ಶ್ವಾನ ದಳದಿಂದ ಪರಿಶೀಲನೆ. ಇಂದಿನ ಸುದ್ದಿ ಮುಕ್ತಾಯವಾಯಿತು. ನಮಸ್ಕಾರ.